ಸಿ ಟಿ ರವಿ ಸರ್, CT ರವೀಣ ಸರ್ ನಮ್ಮ ಪಕ್ಷದ ಕಾರ್ಯಕರ್ತರ ಧ್ವನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ನಮ್ಮ ಕಾರ್ಯಕರ್ತರ ಪ್ರತಿಯೊಬ್ಬ ಕಾರ್ಯಕರ್ತರ ಧ್ವನಿ ನಮ್ಮ CT ರವೀಣ ಆಗಿದ್ದಾರೆ ಸರ್. ಆಕ್ಚುಲಿ ಆ ಧ್ವನಿಯನ್ನು ಅಡಗಿಸುವ ಕೆಲಸವನ್ನ ಕಾಂಗ್ರೆಸ್ ಅವರು ಕುತಂತ್ರದಿಂದ ಏನಾದ್ರು ಮಾಡಿದ್ರು ಅಂತ ಅನ್ಸುತ್ತಾ ರೀಸೆಂಟ್ ಆಗಿ ಬೆಳಗಾವಿಲಿ? ಸರ್, ಬೆಳಗಾವಿಲಿ ಒಬ್ಬ ಶಾಸಕನಿಗೆ ಈ ರೀತಿನೂ ಆಗುತ್ತಾ ಅಂತಕ್ಕಂಥದ್ನ ನಮ್ಗೆ ಈ ಸರ್ಕಾರ ನಡೆಸ್ಕೊಂಡ ರೀತಿ ಸರ್. ನಾನು CT ರವೀಣ ಫಾಲೋ ಮಾಡ್ಕೊಂಡು ಹೆಚ್ಚು ಕಮ್ಮಿ 60-70 ಕಿಲೋಮೀಟರ್ ಹೋಗಿದ್ದೀನಿ ಸರ್. ನಮ್ಗೆ ಎಲ್ಲಿ ಗೊತ್ತಾಗ್ದಲೆ ಎಕ್ಸ್ಕ್ಲೂಸಿವ್ ಮಾಹಿತಿನ ಹೇಳಿ ಸರ್ ಒಂಚೂರು. ಸರ್, ಅವತ್ತು ವಿಧಾನಸೌಧದಲ್ಲಿ ನಾನು ಸರ್ CT ರವೀಣ ಪ್ರೆಸ್ ಇದಕ್ಕೆ ಬರೋಂಥ ಸಂದರ್ಭದಲ್ಲಿ ನಾನು ಇಲ್ಲೇ ಇದ್ದೆ. ಆಕ್ಚುಲಿ ಅವ್ರ ಪ್ರೆಸ್ಸಿಗೆ ಬೈಟ್ ಕೊಡಿದ್ರು ಸರ್. ಏಕ್ದಮ್ ಅವ್ರನ್ನ ಎತ್ತಕ್ಕ ಗಾಡಿ ತುಂಬಿಕೊಂಡ್ರು ಸರ್. ಆಕ್ಚುಲಿ ನಾವ್ ಹಿಂದ್ಗಡೆ ಇದ್ದು ನಮ್ಮನ್ನು ಗಾಡಿ ತುಂಬಕ್ ನೋಡಿದ್ರು. ನನ್ನ ಲಾಸ್ಟಿಗೆ ಆಗ್ಲಿಲ್ಲ. ನಾವ್ ಇನ್ನೊಂದು ಗಾಡಿಗೆ ಹತ್ಕೊಂಡ್ಬಿಟ್ಟ. ನಾನು ಮತ್ತೆ ಬಹುಶಃ ನಮ್ಮ ಮೈಸೂರು ನಮ್ಮ ಶ್ರೀವತ್ಸ ಅವರು ನಾವಿಂದು ಗಾಡಿಗೆ ಹತ್ಕೊಂಡು ಲಾಸ್ಟಿಗೆ ಏನ್ ನಮ್ಗೇನು ವಿಚಾರಣೆ ಗೊತ್ತಾಗ್ಲಿಲ್ಲ. ಲಾಸ್ಟಿಗೆ ಅವ್ರ ಗಾಡಿ ಫಾಲೋ ಅಪ್ ಮಾಡ್ಕೊಳ್ಳೋದು, ಅವ್ರ PA ಫೋನ್ ತಗೋತಾ ಇದಾರೆ, ಇಲ್ಲೆಲ್ಲ ಹೋಗ್ತಾರೆ, ಇಲ್ಲ ಲೈವ್ ಲೊಕೇಶನ್ ಹಾಕಿ ಎಂದು ಲೈವ್ ಲೊಕೇಶನ್ ಎಲ್ಲೆಲ್ಲ ತೋರಿಸ್ತಿದೆ. ಅಲ್ಲಿಗೆ ಹೋಗಿ ತೋರಿಸಿದ್ಮೇಲೆ ಸರ್ ಅದಾದ್ಮೇಲೆ ಮತ್ತೆ ಅವ್ರ ಆ ಕಡೆ ಇಲ್ಲ. ನಾವು ಲಾಸ್ಟಿಗೆ ಸರ್ 11:30-12 ಗಂಟೆ ತನಕ ಸುತ್ತಾಡಿ ನಮ್ಗೆ ಲಾಸ್ಟಿಗೆ ಎಲ್ಲಿ ಏನು ಅಂತ ಗೊತ್ತಾಗ್ದಲೆ ಸರ್. ಲಾಸ್ಟಿಗೆ ನಾವು ನಮ್ಮ ಸುನಿಲ್ ಅಣ್ಣವರೆಲ್ಲ ಈ ಕಡೆಗೆ ಹೋದ್ರು. ನಾವು ಆಮೇಲೆ ಲಾಸ್ಟಿಗೆ ಸಿಗ್ಲಿಲ್ಲ, ಎಲ್ಲೋದ್ರು ಏನು ಅಂತ ನಮಗೆ ಗೊತ್ತೇ ಆಗಲಿಲ್ಲ ಸರ್. ಅದಾದ್ಮೇಲೆ ನಾವು ಸಕಲೇಶ್ಪುರ ಕಡೆಗೆ ಬಂದು ಆಮೇಲೆ ಲಾಸ್ಟಿಗೆ ಗೊತ್ತಾಯ್ತು ಬೆಳಗಿನ ಜಾವ ಈ ರೀತಿ ಎಲ್ಲೋ ತಗೊಂಡೋಗಿ ಈ ರೀತಿ ಇಟ್ಕೊಂಡು ಇಷ್ಟೊಂದು. ಮತ್ತೆ ಸರ್, ಯಾವುದೋ ಒಬ್ಬ ಶಾಸಕರಿಗೆ ಸರ್ ವಿಧಾನಸೌಧದ ಒಳಗಡೆ ಸರ್ ಈ ರೀತಿ ಕೆಲಸ ಆಗ್ಬಾರ್ದು ಸರ್. ಯಾರೊಬ್ಬ ಹಲ್ಲೆ ಮಾಡಕ್ ಬರ್ತಾರೆ ಸರ್, ಹೊರಗಡೆ ಪಾರ್ಟಿ ಪಕ್ಷ ಏನ್ ಬೇಕಾದ್ರು ವಿಧಾನಸೌಧದ ಒಳಗಡೆ ಸರ್ ಒಬ್ಬ ಎಲ್ಲ ಜನಪ್ರತಿನಿಧಿಗಳು ಕೂಡ ಅವ್ರನ್ನ ಸೆಕ್ಯೂರಿಟಿ ಕೊಡ್ಬೇಕಾದ್ರೆ ಜವಾಬ್ದಾರಿ ಸರ್ಕಾರಕ್ಕೆ ಇರುತ್ತೆ. ಮುಂದೆನೇ ಒಬ್ಬ PA ಹೊಡೆಯಕ್ ಬರ್ತಾನೆ ಅಂದ್ರೆ ಸರ್ ಇದು ಎಲ್ಲಿಗೆ ಹೋಯ್ತು ಸರ್? ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಹಲ್ಲೆ ಮಾಡ್ಲಿಕ್ಕೆ ಮುಂದೆ ಸರ್ ಲೈವ್ ಅಲ್ಲಿ ನೋಡಿದ್ವಲ್ಲ ಸರ್ ನಾವು ವಿಡಿಯೋನ. ಸರ್ ಇದು ತಪ್ಪು ಸರ್. ಬಟ್ ಈ ರೀತಿ ಬೆಳವಣಿಗೆ ಯಾವುದೇ ಸರ್ಕಾರದಲ್ಲೂ ಕೂಡ ಆಗ್ಬಾರ್ದು ಸರ್. ಇದನ್ನ ಖಂಡಿಸ್ತೀವಿ ಸರ್. ಖಂಡಿತ ಕಾಂಗ್ರೆಸ್ ಸರ್ಕಾರ 2 ವರ್ಷಕ್ಕೆ ಸಾಕಾಗಿದೆ ಅನ್ಸುತ್ತೆ ಜನರಿಗೆ. ನೀವು ಜನಾಭಿಪ್ರಾಯ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನಾಗಿದೆ ಅಂತ ಹೇಳಿ. ಯಾವ ಶಾಸಕರಾಗಿ ಹೇಳಬೇಕು ಸರ್. ನಾನು ಹೇಳೋದೇನು ಅಂದ್ರೆ ಜನ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ನಾನೇನು ಹೇಳಲ್ಲ ಸರ್. ಓಕೆ, ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ ಸರ್, ಯಾವುದೇ ಸರ್ಕಾರ ಸಾಮಾನ್ಯ ಜನದ ನಾಡಿ ಮಿಡಿತ ಏನಿದೆ ಅಂತಕ್ಕಂಥದ್ದು ಅರ್ಥಕೋಬೇಕು ಸರ್. ಯಾವುದೇ ಸರ್ಕಾರದು ಸರ್ ಹಳ್ಳಿಗಳಿಗೆ ಬಂದು ಸಾರ್ವಜನಿಕರ ಜೊತೆಗೆ ನಿಂತು ಕೆಲಸ ಮಾಡಬೇಕು ಸರ್. ವಿಧಾನಸೌಧದಲ್ಲೇ ಇದ್ಕೊಂಡು ಎಲ್ಲವನ್ನೂ ಕೆಲಸ ಮಾಡ್ತೀನಿ ಅಂತ ಸಾಧ್ಯ ಇಲ್ಲ ಸರ್. ಗ್ರೌಂಡಿಗೆ ಬರಬೇಕು ಸರ್. ಯಾವುದೇ ಮಂತ್ರಿಗಳಿರ್ಬೋದು, ಯಾವುದೇ ವ್ಯಕ್ತಿಗಳಿರ್ಬೋದು ಸರ್, ಗ್ರೌಂಡಿಗೆ ಕೆಲಸ ಮಾಡಬೇಕು ಸರ್. ಸಾರ್ವಜನಿಕರ ಜೊತೆ ನಿರಂತರ ಒಡನಾಟ, ಹಳ್ಳಿ ಜನಗಳ ಜೊತೆ ನಿರಂತರ ಒಡನಾಟ ಇಟ್ಕೋಬೇಕು. ಹಳ್ಳಿಲಿ ಏನಾಗ್ತದೆ ಅಂತಕ್ಕಂಥದ್ದನ್ನ ನೋಡಿ ಕೆಲಸ ಮಾಡಬೇಕು ಸರ್. ಓಕೆ, ಹೈಕಮಾಂಡ್ ನಿರ್ಧಾರನ ಗೌರವಿಸಬೇಕಾಗಿದ್ದು ಎಲ್ಲರ ಧರ್ಮ. ಹಾಸನ ಜಿಲ್ಲೆಯಲ್ಲಿ ಮೈತ್ರಿ ಇದೆಯಾ ಸರ್ BJP JDS? ಸರ್, ಏನಾಗಿದೆ ಅಂತ ಹೇಳಿದ್ರೆ ಹಿಂದಿಂದನೂ ಕೂಡ BJP ಮತ್ತೆ JDSಗಳು ಹೌದು ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ, ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಬಟ್ ಹಾಸನದಲ್ಲಿ ಮೈತ್ರಿ ಪಕ್ಷ ಏನ್ ಹೇಳುತ್ತೆ, ಕಾರ್ಯಕರ್ತರು ಪದಾಧಿಕಾರಿಗಳನ್ನ ನಾವು ಫಾಲೋ ಮಾಡೇ ಮಾಡ್ತಾರೆ. ಅದರಲ್ಲೇನು ವಿಚಾರ ಏನಿಲ್ಲ ಸರ್. ಆದ್ರೂ ಕೂಡ ಅವರ ವೈಯಕ್ತಿಕ ವಿಚಾರಗಳಿಗೆ ಕೆಲವೊಂದು ಕಡೆ ಏನಾಗುತ್ತೆ ಸರ್, ಅವರವರ ವೈಯಕ್ತಿಕ ಅನಿಸಿಕೆಗಳು ಕೂಡ ಇರ್ತಾವಲ್ಲ, ಎಲ್ಲವನ್ನು ಕಟ್ಟಾಗ್ತಕ್ಕಂಥದ್ದು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗೋ ವಿತ್ ದ ಫ್ಲೋ. ಹೌದು ಸರ್, ಅವ್ರ ವೈಯಕ್ತಿಕ ಕೆಲವೊಂದು ಇರ್ತವೆ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.